ಹಾಯ್, ಇವತ್ತು ಅಮೃತಧಾರೆ ಸೀರಿಯಲ್ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಗೌತಮ್ ದಿವಾನ್ ಬಂದು ನಾನು ಕಂಪ್ನಿನ ಸ್ಟಾರ್ಟ್ ಮಾಡೇ ಮಾಡ್ತೀನಿ, ನಾನು ಝೀರೋಯಿಂದ ಕೋಟಿ ತನಕ ನಾನು ಕಂಪ್ನಿನ ಬೆಳೆಸ್ತೀನಿ, ನನ್ನ ಗುರಿ ಇರೋದು ನಾನೊಂದು ದೊಡ್ಡ ವ್ಯಕ್ತಿಯಾಗಿ ಈ ದಿವಾನ್ ಅನ್ನೋ ಹೆಸ್ರನ್ನ ಹೆಮ್ಮೆಯಿಂದ ಹೇಳಬೇಕು, ಆ ಥರ ಮಾಡೋದೊಂದೇ ಗುರಿ. ಆದರೆ ನಿನಗೆ ಬರೀ ನನ್ನನ್ನು ಹೇಗೆ ಮಟ್ಟ ಹಾಕಬೇಕು, ನನ್ನನ್ನು ಹೇಗೆ ಎಳಿಬೇಕು ಅಂತ ಮಾತ್ರ ಇದೆ. ಆದರೆ ನೀನು ನನ್ನ ಕಾಲು ಎಳಿತಾನೆ ಇರು, ನೀನು ನನ್ನ ಕಾಲು ಅಡಿನೇ ಇರ್ತೀಯ ಅಂತ ಈ ಕಡೆ ಗೌತಮ್ ದಿವಾನ್ ಜೈಗೆ ಹೇಳಿರ್ತಾನೆ. ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಜೈ ಅಂತೂ ತುಂಬ ಕೋಪದಲ್ಲಿ ನಾನು ಏನೇ ರೀತಿ ಪ್ಲ್ಯಾನ್ ಮಾಡಿದ್ರೂ ನನಗೆ ಉಲ್ಟಾ ಹೊಡಿತಾ ಇದೆ. ಈ ಪ್ರೆಸ್ ಮೀಟ್ನ ಕರೆದೆ, ಈ ಪ್ರೆಸ್ ಮೀಟಲ್ಲಿ ಅವನಿಗೆ ಅವಮಾನ ಮಾಡಬೇಕು, ಆ ಲೋಗೋ ನನ್ನ ಹೆಸರಲ್ಲಿದೆ ಅಂತ ಹೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದೇ ಪ್ರೆಸ್ ಮೀಟಿಗೆ ಅವ್ನು ಬಂದು ಲೋಗೋ ಅವನ ಹೆಸರಲ್ಲಿದೆ ಅಂತ ಎಲ್ಲರಿಗೂ ಸ್ಪ್ರೆಡ್ ಮಾಡ್ದ. ಅವನನ್ನು ಹೇಗೆ ಮಟ್ಟ ಹಾಕಬೇಕು ಅಂತ ಯೋಚನೆ ಮಾಡ್ತಿರುವಾಗ ಶಕುಂತಲಾ ದೇವಿ ಬಂದು ಜೈ ನನಗೊಂದು ಚೆಕ್ ಬರಿಬೇಕಿತ್ತು ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಜಯದೇವ್ ಇದ್ದವನು ಚೆಕ್ಕ ಎಷ್ಟು ಅಂತ ಕೇಳಿದಾಗ 3 ಕೋಟಿ, ನಾನು ಆಟದಲ್ಲಿ ಹಣನ ಕಳ್ಕೊಂಡಿದ್ದೀನಿ, ಹಾಗಾಗಿ 3 ಕೋಟಿ ನನಗೆ ಚೆಕ್ ಬರಿಬೇಕಿತ್ತು ಜೈ ಅಂದಾಗ ಇಲ್ಲಿ ಜಯದೇವಿಗೆ ತುಂಬ ಸಿಟ್ಟು ಬರುತ್ತೆ. ಏನು ಮಾತಾಡ್ತಿದ್ದೀರಾ, ಏನು 3 ಕೋಟಿನ 3,000 ಕೇಳ್ದಂಗೆ ಕೇಳ್ತಿದ್ದೀರಲ್ಲ ಅಂದಾಗ ಶಕುಂತಲಾ ದೇವಿ ಏನು ಮಾತಾಡ್ತಿದ್ದೀಯ ಜೈ, ಇಷ್ಟು ಸಮಯ ನಾನು ಮೊದಲೆಲ್ಲ ಗೌತಮ್ನ ದುಡ್ಡು ಕೇಳುವಾಗ ಏನು ಯಾಕೆ ಅಂತ ಒಂದು ಪ್ರಶ್ನೆನೂ ಅವ್ನು ಮಾಡ್ತಿರ್ಲಿಲ್ಲ, ಹೇಳಿದ ತಕ್ಷಣ ಚೆಕ್ನ ಬರ್ಕೊಡ್ತಿದ್ದೆ. ಆದರೆ ನಾನು ನಿನ್ನ ಮಾಮ್ ಕಣೋ, ಸ್ವಂತ ಮಾಮ್, ನಾನೊಂದು 3 ಕೋಟಿ ಕೇಳಿದ ತಕ್ಷಣ ನಿನಗೆ ಕೊಡೋಕ್ಕಾಗ್ತಿಲ್ಲ ಅಂದಾಗ ಏನು ಅಂದ್ಕೊಂಡಿದ್ದೀರಾ ಮಾಮ್, 3 ಕೋಟಿ ಅಂದರೆ ಏನು, ಅದ್ರ ಬೆಲೆ ನಿಮಗೆ ಗೊತ್ತುಂಟಾ, ಆಟದಲ್ಲಿ ಕಳ್ಕೊಂಡು ಬಂದ ತಕ್ಷಣ ನನಗೆ ಕೊಡೋಕ್ಕಾಗಲ್ಲ ಅಂದಾಗ ಶಕುಂತಲಾ ದೇವಿಗೆ ತುಂಬ ಬೇಜಾರಾಗಿ ಸಿಟ್ಟು ಬರುತ್ತೆ. ನಿನಗೂ ಗೌತಮಿಗೂ ತುಂಬ ವ್ಯತ್ಯಾಸ ಇದೆ, ಅವನು ಯಾವತ್ತೂ ಈ ಥರ ರೂಢಾಗಿ ನನ್ನ ಜೊತೆ ನಡ್ಕೊಂಡೇ ಇರಲಿಲ್ಲ, ಆದರೆ ಸ್ವಂತ ಮಗನಾಗಿ ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಇಲ್ಲಿ ಶಕುಂತಲಾ ಹೇಳ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಜೈಗೆ ತುಂಬ ಸಿಟ್ಟು ಬರುತ್ತೆ. ಯಾಕಂದರೆ ನನ್ನ ಮಾಮ್ನು ಗೌತಮ್ ವಿರುದ್ಧನೇ ಮಾತಾಡ್ತಿದ್ದಾರೆ, ಅವನೇ ಒಳ್ಳೆಯವನು ಅಂತ ಮಾತಾಡ್ತಿದ್ದೀರಲ್ಲ, ಸರಿ ಹಾಗಾದರೆ ನೀವು ಈ ಮನೆಗೆ ಇರೋದು ಯೋಗ್ಯತೆ ಇಲ್ಲ ನಿಮಗೂ, ಯಾಕಂದರೆ ಅವನ ಪರ ಯಾರ್ಯಾರು ಮಾತಾಡ್ತಿರೋ ಅವರೆಲ್ಲ ಈ ಮನೆ ಬಿಟ್ಟು ಹೋಗ್ತಿರ್ಬೋದು ಅಂತ ಶಕುಂತಲಾ ದೇವಿನ ಮನೆಯಿಂದ ಹೊರಗಾಕಿ ಬಂದು ಅವ್ರ ಮುಂದೆನೇ ನಿಂತು ಸಿಗರೇಟ್ ಸೇರ್ತಾ ಇರ್ತಾನೆ. ಅದು ನೋಡಿ ಶಕುಂತಲಾ ದೇವಿಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ನೀನು ಚೆನ್ನಾಗಿರಲಿ ಅಂದ್ಕೊಂಡು ನಾನು ಗೌತಮ್ ಅಷ್ಟು ಪ್ರೀತಿ ಕಾಳಜಿ ವಹಿಸ್ಕೊತಿದ್ರು ಅವನಿಗೆ ಮೋಸ ಮಾಡಿ ನಿನ್ನ ಪರ ನಾನು ನಿಂತೆ, ಈ ಆಸ್ತಿ, ಈ ದಿವಾನ್ ಗ್ರೂಪು ಕಂಪ್ನಿ ಎಲ್ಲ ನಿನ್ನ ಹೆಸರಿಗೆ ಬರಬೇಕು ಅಂತ ಇಷ್ಟೆಲ್ಲ ನಾನು ಪ್ಲ್ಯಾನ್ ಮಾಡ್ತಿದ್ದೆ, ಕೊನೆಯದಾಗಿ ನೀನೇ ನನ್ನನ್ನು ಹೊರಗಾಕ್ತೀಯ ಜೈ ಅಂದ್ಕೊಂಡು ಅಳ್ತಾ ಇರ್ತಾಳೆ. ಇಷ್ಟು ರೋಚಕ ತಿರುವಿನತ್ತ ಅಮೃತಧಾರೆ ಸೀರಿಯಲ್ ಸಹ ಹೋಗ್ತಾ ಉಂಟು. ಮುಂದೆ ಶಕುಂತಲಾ ದೇವಿ ಗೌತಮ್ ಮನೆಗೆ ಹೋಗಿ ಗೌತಮ್ ಶಕುಂತಲಾ ದೇವಿನ ಕ್ಷಮಿಸ್ತಾನ, ಜಯದೇವ್ ಒಬ್ಬನೇ ಆಗ್ತಾನ, ಎಲ್ಲ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.